ಪುಷ್ಪ ದಿ ರೂಲ್ ಸಿನಿಮಾ ವರ್ಲ್ಡ್ ವೈಡ್ ಎಲ್ಲ ರಿಲೀಸ್ ಆಗ್ಬಿಟ್ಟಿದೆ, ಸಿಕ್ಕಾಬಿಟ್ಟೆ ರೆಸ್ಪಾನ್ಸ್ ಅಂತೆ. ಹೈದರಾಬಾದ್ನಲ್ಲಿ ತಡರಾತ್ರಿಯಲ್ಲಿ ಏನೋ ಪ್ರೀಮಿಯರ್ ಶೋ ಇತ್ತಂತೆ ಯಾವುದು ಥಿಯೇಟ್ರಲ್ಲಿ. ಆಗ ಲಾಠಿ ಚಾರ್ಜ್ ಆಗ್ಬಿಟ್ಟಿದೆ. ಕಾಲು ತುಳಿತದಲ್ಲಿ ಅವರ ಪಾಪ ರೇವತಿ ನಮ್ಮ ಮಹಿಳೆ ಬಲಿ ಆಗಿಬಿಟ್ಟಿದ್ದಾರೆ. 9 ವರ್ಷದವ್ರ ಮಗು ಕೂಡ ಗಾಯ ಆಗಿದೆ. ಅವರೆಲ್ಲ ಹೀರೋ ಎಲ್ಲ ದುರದೃಷ್ಟಕರ ಅಂತ ಕುಂದ್ಕಳಿ ನಾವು ಅಗತ್ಯ ನೆರವನ್ನು ಕೊಡ್ತೀವಿ ಅಂತೆಲ್ಲ ಹೇಳಿದ್ದಾರೆ. ಕರೆಕ್ಟು, ಅದಕ್ಕೇನು ಹೀರೋ ಜವಾಬ್ದಾರಿ ಅಲ್ಲ. ಅದು ಹುಚ್ಚಾಟ ಫ್ಯಾನ್ಸ್ಗೆ ಪೊಲೀಸ್ನವ್ರು ಕಂಟ್ರೋಲ್ ಮಾಡೋಕ್ಕಾಗಿರಲ್ಲ ಪಾಪ. ಆಮೇಲೆ ಇವರು ಅಲ್ಲಿ ಹೋಗಿ ಬೆಂಗಳೂರು ಥಿಯೇಟ್ರಲ್ಲೆಲ್ಲ ಒಂದು ಕಡೆ ಅವರು ಸ್ಕ್ರೀನ್ ಮುಂದೆ ಬೆಂಕಿ ಹಾಕೊಂಡು ಡ್ಯಾನ್ಸ್ ಮಾಡಿದಾರಂತೆ ಅಭಿಮಾನಿಗಳು. ಆಯ್ತರಪ್ಪ, ನೀವೇನೋ ಡ್ಯಾನ್ಸ್ ಮಾಡಿದ್ರಿ ಬೆಂಕಿ ಹಾಕಿ, ಸ್ಕ್ರೀನ್ ಗೀನು ಸುಟ್ಟೋಗ್ಬಿಟ್ರೆ ಯೋಚನೆ ಮಾಡ್ಬೇಕಲ್ಲ, ಥಿಯೇಟ್ರಿಗೆ ಏನಾರು ಆಗ್ಬಿಟ್ರೆ ಮೂವಿನೇ ನೋಡ ಏನಪ್ಪ ಅಷ್ಟೊಂದು ಇದು ಮಾಡ್ತಾರೆ. ಆಯಿತು, ಒಳ್ಳೆ ಮೂವಿ ಚೆನ್ನಾಗಿದೆ ಅನ್ಸಿರ್ಬೋದು, ನೋಡ್ತಾರೆ, ಅದೆಲ್ಲ ತಪ್ಪಲ್ಲ. ಅದು ಅತಿರೇಕ ಏನಕ್ಕದು 4 ದಿನ ಬಿಟ್ಕೊಂಡ ಫಿಲಮ್ ನೋಡಿದ್ರೆ ಏನಾಗ್ಬಿಡತ್ತಪ್ಪ, ನೋಡ್ಬೋದಲ್ಲ, ಆಗ್ಲೂ ನೋಡ್ಬೋದಲ್ಲ, ಹೌದು, ನೀಟಾಗಿ ನೋಡ್ಬೋದು, ಕಿರ್ಚಾಟ ಇರಲ್ಲ. ಏನಪ್ಪ ಓಕೆ, ಯಾಕೋ ನಮಗೇನು ಗೊತ್ತು ಅವ್ರವ್ರ ಆಸೆ ಏನೇನಿರುತ್ತೋ. ನಮ್ಮ ರಾಜ್ಯದಲ್ಲೂ ನೋಡಿದೀವಲ್ಲ ಇಂಥದ್ದೆಲ್ಲ ಕೆಲವ್ರದ್ದು ಅತಿರೇಕಗಳು. ಇರ್ಲಿ, ಯಾರು ಅಂತ ಬೇಡ ಸದ್ಯಕ್ಕೆ. ಅರ್ಥವಾಯ್ತು ಬಿಡಿ, ಅರ್ಥವಾಯ್ತು. ಈ MTV ಸಿಟಿ ಯುಗದಲ್ಲಿ ಖುಷಿಯಾಗಿರ್ಬೇಕು.